ನಮಸ್ಕಾರ, ಶುಭೋದಯ. ಇವತ್ತು ಒಂದು ಭಾರಿ ಇಂಪಾರ್ಟೆಂಟ್ ಟಾಪಿಕ್ ಐತಿ. ಇದನ್ನು ದಯವಿಟ್ಟು ಕೇಳ್ರಿ, ಎಲ್ಲರೂ ಕೇಳಬೇಕು. ಅಷ್ಟು ಚಲೋ ಐತಿ, ಅಷ್ಟು ನಿಮ್ಮ ಲಾಭದಾಯಕ ಐತಿ. ಈಗ ಒಂದು ಪ್ರಶ್ನೆ, ನಿಮ್ಮ ಹೆಂಡತಿ ನೀವು ಎಷ್ಟು ಪ್ರೀತಿಸ್ತೀರಿ? ಎಲ್ಲ ಹೇಳ್ತೀರಿ ಭಾಳ ಪ್ರೀತಿಸ್ತೀವ್ರಿ ಹಂಗೆ ಹಿಂಗೆ. ಆಯ್ತು, ಆ್ಯನಿವರ್ಸರಿ ದಿನ ನೀವು ಯಾವ ಗಿಫ್ಟ್ ಕೊಡ್ತೀರಿ? ಏನು ಬುಕ್ಕೆ ಕೊಡ್ತೀರಿ, ಅಥವಾ ಹೊರಗೆ ಊಟಕ್ಕೆ ಹೋಗ್ತೀರಿ, ರೆಸ್ಟೋರೆಂಟ್ಗೆ ಹೋಗ್ತೀರಿ, ಇಲ್ಲ ಒಂದು ಟ್ರಿಪ್ಪಿಗೆ ಹೋಗ್ತೀರಿ? ಇದೆಲ್ಲ ಖರೆ, ಎಲ್ಲನೂ ನೀವು ಪರ್ಫೆಕ್ಟಾಗೇ ಕೊಡ್ತೀರಿ, ಎಲ್ಲನೂ ಪರ್ಫೆಕ್ಟಾಗೇ ಮಾಡ್ತೀರಿ. ಆದ್ರೆ ನೀವು ಹೂಡಿಕೆ ಮಾಡ್ತೀರಿ. ಹೂಡಿಕೆ ಅಂದರೆ ಇನ್ವೆಸ್ಟ್ಮೆಂಟ್. ಅದಕ್ಕೂ ಇದಕ್ಕೂ ಏನು ಸಂಬಂಧ ಐತಿ. ಸೊ ನೀವು ಪ್ರೀತಿ ಮಾಡಿರಿ ಬಿಡ್ರಿ. ನೀವು ಹೊರಗಿನವ್ರಿಗೆ ಪ್ರೀತಿ ಮಾಡ್ತೀನಿ ಅಂತ ತೋರಿಸಿದ್ರೂ ಚಿಂತಿಲ್ಲ, ನೀವು ಒಳಗೆ ಜಗಳಾಡಿದ್ರೂ ಚಿಂತಿಲ್ಲ. ಒಂದು ಮಾತ್ರ ಮಾಡಿರಿ, ಏನಂತಂದ್ರೆ ನೀವು ಪ್ರತಿ ವರ್ಷ ಆ್ಯನಿವರ್ಸರಿಗೆ ನಿಮ್ಮ ಹೆಂಡತಿಗೆ ಒಂದು 10 ಗ್ರಾಮ್ ಬಂಗಾರ ಕೊಡಿಸ್ರಿ. ನಿಮ್ಮ ಕೈಲಾದಷ್ಟು ಕೊಡಿಸ್ರಿ, 1 ಗ್ರಾಮ್ ಕೊಡಿಸ್ರಿ ಬೇಡಂದಿಲ್ಲ, ಬಟ್ ಕೊಡಿಸ್ರಿ. ಬರ್ತ್ಡೇಗೆ ನಿಮ್ಮ ಹೆಂಡತಿ ಬರ್ತ್ಡೇಗೆ ಅವತ್ತಿನ ದಿನ ಬಂಗಾರ ಕೊಡಿಸ್ರಿ, 10 ಗ್ರಾಮ್ ಕೊಡಿಸ್ರಿ, 1 ಗ್ರಾಮ್ ಕೊಡಿಸ್ರಿ, ನಿಮ್ಗೆ ಎಷ್ಟು ಆಗುತ್ತೆ ಅಷ್ಟು ಕೊಡಿಸ್ರಿ. ಸೊ ಈಗ 20 ವರ್ಷ ನೀವು ಮದುವೆ ಆಗಿರಿ ಅಂತ ತಿಳ್ಕೊರಿ. 2006ಕ್ಕೆ ನಿಮ್ಮ ಮದುವೆ ಆಗೈತೆ ಅಂತ ತಿಳ್ಕೊರಿ. ಆವಾಗ ಎಷ್ಟಿತ್ತು ಬಂಗಾರ ರೇಟ್? 10 ಗ್ರಾಮಿಗೆ 8,500 ರೂಪಾಯಿ ಆಯ್ತು. ಇವತ್ತು 2026. ಸೊ ಎಷ್ಟೈತಿ ಇವತ್ತು ರೇಟ್? 1,50,000, 1,46,000 50,000ವರೆಗೂ ಐತಿ. 1,50,000 ಲಕ್ಷ ಅಂತ ಇಟ್ಕೊರಿ. ಸೊ 9,000 ರೂಪಾಯಿ 10 ಗ್ರಾಮಲ್ಲಿ. ಸೊ 1,50,000 ಎಲ್ಲಿ ಈಗ ಕೊಡಿಸ್ತೀನಿ ಅಂತಂದ್ರು ಇದ ಬೆಸ್ಟ್ ಟೈಮ್ ಹೂಡಿಕೆ ಮಾಡೋಕ್ಕೆ ಬಂಗಾರದಾಗ. ಸೊ ಈಗ 20 ವರ್ಷದಾಗ ನೀವು ಎಷ್ಟು ಬಂಗಾರ ಕೊಟ್ಟಿರಿ ಅಂತ ಇಟ್ಕೊರಿ. ವರ್ಷ 20 ಗ್ರಾಮ್ ಅಂತ ಇಟ್ಕೊರಿ. ಸೊ ಈಗ 20 ವರ್ಷದಾಗ 400 ಗ್ರಾಮ್ ಆಯ್ತು. 400 ಗ್ರಾಮ್ ಅಂತಂದ್ರೆ 1 ಗ್ರಾಮಿಗೆ 15,000 ರೂಪಾಯಿ ಆಯ್ತು. ಸೊ ನೀವು ಲೆಕ್ಕ ಹಾಕ್ರಿ ಎಷ್ಟು ಆಗ್ತದೋ ಅಂತ. ಅದ್ರ ಸಲುವಾಗಿ ಸೊ 1 kg ಬಂಗಾರ ಕೊಡಿಸಿದ್ರೆ 1,500 ಕೋಟಿ ರೂಪಾಯಿ ಆಯ್ತು. ಸೊ ಈಗ ಅರ್ಧ kg ಬಂಗಾರ ಕೊಡಿಸಿದ್ರೆ ಅಂತ ತಿಳ್ಕೊರಿ. ಹಂಗೆ ಇಮ್ಯಾಜಿನ್, ಜಸ್ಟ್ ಕಲ್ಪನೆ ಮಾಡ್ಕೊರಿ. ಅರ್ಧ kg ಬಂಗಾರಿಗೆ ಎಷ್ಟಾಯ್ತು? 75 ಲಕ್ಷ. ಸೊ ನೀವು ಜಗಳ ಮಾಡಿರಿ ಬಿಡ್ರಿ, ಪ್ರೀತಿ ಮಾಡಿರಿ ಬಿಡ್ರಿ, ನಿಮ್ಮ ಹೆಂಡತಿಗೆ ಪ್ರತಿ ವರ್ಷ ಆ್ಯನಿವರ್ಸರಿಗೆ, ನಿಮ್ಮ ಬರ್ತ್ಡೇಗೆ, ಮಕ್ಕಳ ಬರ್ತ್ಡೇಗೆ ಏನೋ 1 ಗ್ರಾಮ್ 2 ಗ್ರಾಮ್ ಬಂಗಾರ ಕೊಡಿಸ್ಕೋತ ಹೋಗ್ರಿ. ಅದ ಬೆಸ್ಟ್ ಹೂಡಿಕೆ. ಸೊ ಹಿಂಗೆ ಯಾವುದೋ ಒಂದು ಕಾರಣಕ್ಕಾದರೂ ಕೊಡಿಸ್ತಿರಲ್ಲ. ಸೊ ಹಂಗೆ ಬಂಗಾರ ಬೆಸ್ಟ್ ಹೂಡಿಕೆ. ಬಂಗಾರ ಎಲ್ಲನೂ ಐತಿ, ಮ್ಯೂಚುವಲ್ ಫಂಡ್ ಐತಿ, ಜಾಗ ತೊಗೋರಿ, ಖಾಲಿ ಜಾಗ ಸೈಟ್ ತೊಗೋರಿ, ಅದೆಲ್ಲ ಐತಿ, ಇಲ್ಲಂದಿಲ್ಲ. ಬಟ್ ನೀವು 1 ಗ್ರಾಮ್ ಬಂಗಾರ ತೊಗೊಳ್ಳೋಷ್ಟು ನಿಮ್ಗೆ ತಾಕತ್ತಿದ್ದೇ ಇರ್ತೈತಿ. 15,000 ರೂಪಾಯಿ 1 ಗ್ರಾಮ್ ಬಂಗಾರಕ್ಕೆ. ಸೊ 15,000 ರೂಪಾಯಿ ನೀವು ನೀವು 2 ತಿಂಗಳಿಗೊಮ್ಮೆ, 3 ತಿಂಗಳಿಗೊಮ್ಮೆ, ವರ್ಷಕ್ಕೊಂದ್ಸಲ. ಸೊ 1 ಗ್ರಾಮ್ ಇದ್ದು ನಿಮ್ಗೆ ಎಷ್ಟು ನೀವೇ ಲೆಕ್ಕ ಹಾಕೋರಿ, ಎಷ್ಟು ಬೇಕು ನಿಮ್ಗೆ, ಮುಂದೆ ಎಷ್ಟು ಹೂಡಿಕೆ ಮಾಡಿದರೆ ಎಷ್ಟು ಲಾಭ ಆಗುತ್ತೆ ಅಂತೇಳಿ. ಸೊ ದಯವಿಟ್ಟು ಬಂಗಾರದ ಮೇಲೆ ಹೂಡಿಕೆ ಮಾಡಿರಿ. ಹೂಡಿಕೆ ಮಾಡೋ ಬದಲು ಗಿಫ್ಟ್ ಕೊಡ್ರಿ. ನೀವು ತೊಗೋರಿ ಬಂಗಾರ, ಹೋಗಿ ಯಾವುದೋ ಒಂದು ಶೋರೂಮ್ಗೆ ಹೋಗಿ, ಇಲ್ಲ ಬಂಗಾರದ ಅಂಗಡಿಗೆ ಹೋಗಿ ತೊಗೊಂಡು ನಿಮ್ಮ ಹೆಂಡತಿನೂ ಖುಷಿಯಾಗಿರ್ತಾಳೆ, ನಿಮ್ಮ ಹೂಡಿಕೆನೂ ಬೆಳೀತಿರ್ತಿರ್ತಿ. ಸೊ ದಯವಿಟ್ಟು ಹೂಡಿಕೆ ನೆಪದಲ್ಲಿ ನೀವು ಬಂಗಾರ ಹೂಡಿಕೆ ಮಾಡಿರಿ. ಬಂಗಾರನ ಖರೀದಿ ಮಾಡಿರಿ, ಗಿಫ್ಟ್ ಕೊಡ್ರಿ. ಎಲ್ಲರೂ ಖುಷಿ, ನೀವು ಖುಷಿ, ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ಸು ಖುಷಿಯಾಗಿರ್ತೈತಿ. ಎಲ್ಲರಿಗೂ ಒಳ್ಳೇದಾಗಲಿ. ಬಂಗಾರ ಖರೀದಿ ಮಾಡಿರಿ.